ನೋಡ್ತೀರಾ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಕೊಳ್ಳೇಗಾಲದ ಫೇಮಸ್ ನಾನ್ ವೆಜ್ ಹೋಟ್ಲು, ಅದೇ ನಮ್ಮ ಮೋಹನ್ ರೆಸ್ಟೋರೆಂಟು. ಇಲ್ಲಿ ನಿಮಗೆ ವೈಟ್ ಮಟನ್ ಪಲಾವ್ ಸಖತ್ತಾಗಿರುತ್ತೆ. ತುಂಬ ಜನ ತಿಂದು ಇಲ್ಲಿ ಟ್ರೈ ಮಾಡಿ ಅಂತ ಹೇಳಿದರು. ನಾನು ಕೂಡ ತುಂಬ ಸತಿ ನಮ್ಮ ಊರಿಗೆ ಹೋಗ್ಬೇಕಾರೆಲ್ಲ ಕೊಳ್ಳೇಗಾಲಕ್ಕೆ ಬಂದಾಗೆಲ್ಲ ಇಲ್ಲಿ ವೈಟ್ ಮಟನ್ ಪಲಾವ್ನ ಟ್ರೈ ಮಾಡಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ಅದರಲ್ಲೂ ನೀವು ಮಧ್ಯಾಹ್ನ 1 ಗಂಟೆಗೆಲ್ಲ 2 ಗಂಟೆಗೆಲ್ಲ ಈಗ ಹೋಟ್ಲಿಗೆ ಬರೋಕ್ಕೆ ಹೋಗ್ಬೇಡಿ, ತುಂಬ ರಶ್ ಇರುತ್ತೆ, ಕಾಲಿಡೋಕ್ಕೂ ಜಾಗ ಇರೋಲ್ಲ. ಒಟ್ಟಿನಲ್ಲಿ ಈ ರೆಸ್ಟೋರೆಂಟ್ ಅಂತೂ ತುಂಬಾ ಫೇಮಸ್ಸು. ಶುರುವಾಗಿ 52 ವರ್ಷ ಆಗಿದೆ. ಈಗಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಇಂಟ್ರಡಕ್ಷನ್ ಕೊಡೋದಕ್ಕಿಂತ ಒಳಗಡೆ ಹೋಗಿ ಓನರ್ನ ಮಾತಾಡಿಸ್ತೀನಿ. ಹಂಗೆ ಇಲ್ಲಿ ಏನೇನು ಸಿಗುತ್ತೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಒಳಗೋಣ. ನಮ್ಮ ಮೋಹನ್ ರೆಸ್ಟೋರೆಂಟು ಇಡೀ ಕೊಳ್ಳೇಗಾಲಕ್ಕೆ ಫೇಮಸ್. ಅದ್ರಲ್ಲೂ ಇವ್ರು ಮಾಡೋ ವೈಟ್ ಮಟನ್ ಪಲಾವ್ ಅಂತ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ. ಈ ಹೋಟ್ಲು ಶುರು ಆಗಿದ್ದು 1970ನೇ ಇಸ್ವಿಲಿ. ಈಗಲೂ ಕೂಡ ಎಲ್ಲಾ ಐಟಮ್ ಸೌದೆ ಒಲೆಯಲ್ಲೇ ಅಡಿಗೆ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರ ಹೋಟ್ಲಿಗೆ ಹೋದ್ರೆ ಏನೋ ಒಂಥರ ಖುಷಿ. ಕೊಳ್ಳೇಗಾಲ ತುಂಬಾ ಅಪ್ಡೇಟ್ ಆಗಿದ್ರು, ಇವ್ರು ಇನ್ನು ಹಳೆ ಸ್ಟೈಲ್ ಅಲ್ಲೇ ಇದ್ದಾರೆ. ಅದೇ ಹಳೆ ಟೇಬಲ್, ಹಳೆ ಚೇರು, ಅದ್ರಲ್ಲ ಆ ಮೆನು ಬೋರ್ಡ್, ಆ ಸೌದೆ ಒಲೆ ಊಟ, ಒಟ್ನಲ್ಲಿ ನೋಡಕ್ಕೇನೋ ಒಂಥರ ಆನಂದ. ಸರ್ ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ವೆಂಕಟೇಶ್ ಅಂತ. ಸರ್ ತಮ್ಮ ಹೆಸರು? ಮಂಜುನಾಥ್ ಅಂತ. ಸರ್ ಕೊಳ್ಳೇಗಾಲಕ್ಕೆ ಬಂದು ವೈಟ್ ಮಟನ್ ಪಲಾವ್ ಎಲ್ಲಿ ಸಕಲ ಸಿಗುತ್ತೆ ಅಂದರೆ ನಿಮ್ಮ ಹೋಟ್ಲ್ ಹೆಸರೇ ಹೇಳ್ತಾರೆ. ನಿಮ್ಮ ಹೋಟ್ಲು ಬಗ್ಗೆ ಒಂದು ಚೂರು ಕಿರು ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ಸರಿ ಸರ್. ನಿಮ್ಮ ಹೋಟ್ಲು ಶುರು ಮಾಡಿದ್ದಾರ? ಸ್ಟಾರ್ಟ್ ಮಾಡಿ ಸರ್. ಮಾಡಿ. ವೀಕ್ಷಕರಿಗೆ ನಮಸ್ಕಾರ. ನಮ್ಮಲ್ಲಿ ಪಲಾವ್ ಸಿಗುತ್ತೆ, ಮಟನ್ ಪಲಾವ್ 12ರಿಂದ 3 ಗಂಟೆ ಗಂಟ. ಚಿಕನ್ ಫ್ರೈ, ಮಟನ್ ಕುರ್ಮಾ, ಕಾಲ್ ಸೂಪು, ಎಗ್ ಬೋಟಿ ಫ್ರೈ, ಮಟನ್ ಚಾಪ್ಸು, ಮಟನ್ ಫ್ರೈ, ಲಿವರ್ ಫ್ರೈ ಎಲ್ಲ ಸಿಗುತ್ತೆ. ನೀವೇ ಶುರು ಮಾಡಿದ್ದ ಅಥವಾ ನಮ್ಮ ತಂದೆಯವರು? ನಿಮ್ಮ ತಂದೆಯವರು ಎಲ್ಲಿ ನಡೆಸ್ತಾ ಇದ್ದು ಮೊದಲು? ಮತ್ತು ಮೋಹನ್ ಬಾರ್ ಒಳಗೆ. ಮೋಹನ್ ಬಾರ್ ಒಳಗೆ ಆ ಕಡೆ. ಒಳಗಡೆ. ಈ ಕಡೆ ಇಲ್ಲಿ ಬಂದು 21 ವರ್ಷ ಆಯಿತು. 21 ವರ್ಷ ಆಯಿತು. ಡೈಲಿ ಓಪನ್ ಇರುತ್ತೆ? ಡೈಲಿ ಓಪನ್ ಇದೆ. ಈಗ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ? ನಾವು ನಡೆಸ್ಕೊಂಡು 12ರಿಂದ 12 ಸಾಲಿಗೆ ಓಪನ್ ಮಾಡ್ತೀವಿ. ಒಂದು ನೈಟು 9 ಗಂಟೆ ಇರ್ತೀವಿ. ನೈಟ್ 9:30ವರೆಗೂ. ಬಿರಿಯಾನಿ ಡೈಲಿ ಇರ್ತದೆ. ಡೈಲಿ ಇರುತ್ತೆ, ರಜೆ ಯಾವತ್ತಿಲ್ಲ? ಯಾವತ್ತು ರಜೆ? ಡೈಲಿ ಇರುತ್ತೆ. ವಿಪರೀತ ಸುಡ್ತೈತೆ ಅಂದ್ರೆ ಸೌದೆ ಒಲೆ ಎಲ್ಲ ಸೌದೆ ಒಲೆ. ಮಟನ್ ಅಲ್ಲಿ ಎಷ್ಟು ವೆರೈಟಿ ಸಿಗುತ್ತೆ? ಮಟನ್ ಚಾಪ್ಸು, ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಲಿವರ್ ಫ್ರೈ, ಮಟನ್ ಕುರ್ಮಾ. ಡೈಲಿ ಬಿರಿಯಾನಿ ಇದ್ದೇ ಇರುತ್ತಲ್ಲ? ಮಟನ್ ಬಿರಿಯಾನಿ ಇದ್ದೇ ಇರುತ್ತೆ. ತಲೆ ಮಾಂಸ ಇರ್ತದೆ. ತಲೆ ಮಾಂಸ, ಎಗ್ ಬೋಟಿ ಫ್ರೈ. ಅದತ್ರ ಒಂದು 50 ವರ್ಷ ಆಯ್ತಾ ಶುರು ಮಾಡಿ? 52 ವರ್ಷ ಆಯ್ತದೆ. 52 ವರ್ಷ ಆಗಿದೆ. ಈಗ ನೆಕ್ಸ್ಟ್ ನಿಮ್ಮ ಮಗ ನಡೆಸ್ಕೊಂಡು ಹೋಗ್ತಾರೆ? ಮಗ. ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ? ನ್ಯೂ ಮೋಹನ್ ರೆಸ್ಟೋರೆಂಟು, ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ, ಬಸ್ ಸ್ಟ್ಯಾಂಡ್ ರೋಡ್, ಕೊಳ್ಳೇಗಾಲ. ಬಸ್ ಸ್ಟ್ಯಾಂಡ್ ರೋಡಲ್ಲಿ ನಿಮ್ಗೆ ಬರುತ್ತೆ. ಬೆಳಗ್ಗೆ ಏನು ಸಿಗುತ್ತೆ ಕರೆಕ್ಟ್? ಮಧ್ಯಾಹ್ನ ಏನು ಸಿಗುತ್ತೆ, ಸಂಜೆ ಏನು ಸಿಗುತ್ತೆ? ಎಲ್ಲ ಒಂದೇ ಐಟಮ್ ಅಥವಾ ಬೇರೆ ಬೇರೆ ಏನಾದರೂ ಮಾಡ್ತೀರಾ? ಇಲ್ಲ ಸರ್, ಅದೇ ಬೆಳಗ್ಗೆ ಮಧ್ಯಾಹ್ನ ಬಿರಿಯಾನಿ ಸಿಗುತ್ತೆ 12ರಿಂದ 2:30, 3 ಗಂಟೆ ಗಂಟ. ಬೋಟಿ ಫ್ರೈ 1:00 ಸ್ಟಾರ್ಟ್ ಆಗುತ್ತೆ, 2:00 ಕ್ಲೋಸ್ ಆಗುತ್ತೆ. ಎಗ್ ಬೋಟಿ ಫ್ರೈ ಅದು ಬಿಟ್ಟರೆ ಇನ್ನು ಮಟನ್, ಚಿಕನ್ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಸಿಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ. ಸರಿ ಸರ್, ಥ್ಯಾಂಕ್ ಯು. ನಾನು ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ವೈಟ್ ಮಟನ್ ಪಲಾವ್ ರೆಡಿ ಆಗಿ ದಮ್ಮಿಂದ ತೆಗೆದ್ರು. ಆರ್ಡರ್ ಮಾಡ್ತಾ ಇದ್ದಂಗೆ ಶಿಸ್ತಾಗಿ ವೈಟ್ ಮಟನ್ ಪಲಾವ್ನ ಇಸ್ತ್ರಿ ಎಲೆ ಮೇಲೆ ಹಾಕಿ ತಗೊಬಂದು ಟೇಬಲ್ ಮೇಲೆ ಇಟ್ರು. ಆ ವೈಟ್ ಮಟನ್ ಪಲಾವ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇತ್ತು. ಇದ್ರ ಬೆಲೆ ಬಂದು 220 ರೂಪಾಯಿ. 5ರಿಂದ 6 ಪೀಸ್ ಮಟನ್ ಹಾಕಿರ್ತಾರೆ. ಮಟನ್ ಪೀಸ್ ಎತ್ಕೊಂಡು ಮುರಿತಾ ಇದ್ರೆ ಒಳ್ಳೆ ಬೆಣ್ಣೆ ಇದ್ದಂಗಿತ್ತು. ಸೇರ್ವಾನ ಬಿರಿಯಾನಿಗೆ ಹಾಕೊಂಡು ಪೀಸ್ ನ ಮಿಕ್ಸ್ ಮಾಡ್ಕೊಂಡು ಎತ್ಕೊಂಡು ತುತ್ತು ತಿಂತಾ ಇದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇನ್ನ ಬಿರಿಯಾನಿ ತಿಂತ ಕೈಮಾ ಉಂಡೆನು ತಿನ್ನೋಣ ಅಂದ್ಬಿಟ್ಟು ಕೈಮಾ ಉಂಡೆ ಎತ್ಕೊಂಡೆ. ಒಂದು ಪ್ಲೇಟ್ ಬಂದು 60 ರೂಪಾಯಿ. 2 ಕೈಮಾ ಉಂಡೆನ ಕೊಡ್ತಾರೆ. ತುಂಬಾ ಜನ ಬಿರಿಯಾನಿ ಆರ್ಡರ್ ಮಾಡೋರು ಕೈಮಾ ಉಂಡೆ ಕೂಡ ಆರ್ಡರ್ ಮಾಡ್ತಾರೆ, ಯಾಕಂದ್ರೆ ಅಷ್ಟು ಸಖತ್ತಾಗಿರುತ್ತೆ ಈ ಕೈಮಾ ಉಂಡೆ. ಇನ್ನು ಹಲವಾರು ಐಟಮ್ಗಳು ಇದ್ವು, ಆದ್ರೆ ನಾನು ಟ್ರೈ ಮಾಡಿದ್ದು ಈ 2 ಐಟಮ್ ಮಾತ್ರ. ಕೊಳ್ಳೇಗಾಲಕ್ಕೆ ಬಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೇಡಿ, ಶಿಸ್ತಾಗಿ ನಮ್ಮ ಮೋಹನ್ ರೆಸ್ಟೋರೆಂಟ್ಗೆ ಬಂದ್ಬಿಡಿ. ಮೋಹನ್ ರೆಸ್ಟೋರೆಂಟಲ್ಲಿ ಫೇಮಸ್ ಆಗಿರೋ ವೈಟ್ ಮಟನ್ ಪಲಾವ್ನ ತಗೊಂಡೆ, ತಿಂದೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇದ್ರ ಬೆಲೆ ಬಂದು 220 ರೂಪಾಯಿ. ಆಲ್ಮೋಸ್ಟ್ ಅಲ್ಲಿ 8 ಪೀಸಸ್ ಏನೋ ಕೊಟ್ಟಿದ್ರು ಮಟನ್. ಇನ್ನು ಓನರ್ನು ಕೂಡ ಮಾತಾಡಿಸಿದೆ. ಓನರು ಎಲ್ಲ ಡೀಟೇಲ್ಸ್ ಕೂಡ ಹೇಳಿದ್ದಾರೆ. ಹಂಗೆ ನೀವೇನಾದರೂ ನೆಕ್ಸ್ಟ್ ಟೈಮ್ ಕೊಳ್ಳೇಗಾಲಕ್ಕೆ ಬಂದರೆ ಮಿಸ್ ಮಾಡದೆ ಈ ಹೋಟ್ಲಿಗೆ ಬಂದು ಟ್ರೈ ಮಾಡಿ. ಟೇಸ್ಟ್ಗೆ ಪಕ್ಕ ಫಿದಾಗೋದಂತೂ ಗ್ಯಾರಂಟಿ. ಈಗ ನೆಕ್ಸ್ಟ್ ಕೊಳ್ಳೇಗಾಲದಲ್ಲಿ ಯಾವ ವಿಡಿಯೋ ಅಂತ ಮುಂದೆ ಹೇಳ್ತೀನಿ, ಹಂಗೆ ವೆಯ್ಟ್ ಮಾಡ್ತಾರೆ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಈ ವಿಡಿಯೋನ ಅಲ್ಲೂ ಹಾಕಿರ್ತೀನಿ, ಲೈಕ್ ಮಾಡಿ. ಹಂಗೆ ಯೂಟ್ಯೂಬಲ್ಲಿ ಕೂಡ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನಕ್ಕೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಕರ್ನಾಟಕ ಎಲ್ಲ ಸುತ್ಕೊಂಡು ಒಳ್ಳೊಳ್ಳೆ ವಿಡಿಯೋಗಳನ್ನ ನಮ್ಮ ಉಂಡಾಡಿ ಗುಂಡ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಈಗ ಟಾಟಾ, ಬೈ.